Okay, good morning. As previous session, we seen about the mutual exclusion. That state in the mutual exclusion antandra, if one process is in critical section, the other process cannot enter into its critical section. If one process is in a critical section, the other process cannot enter into the critical section of the process. So this is called as mutual exclusion. Now tell me, what is a progress? What is a progress? So what is the progress? The progress states that, let us understand this definition by taking some example. Okay. P1 is there and P2 is there. Here the critical section is there. First condition is that if P1 is there into its critical section, P2 should not enter. That is a mutual exclusion. Now, the second one is that P1 one entry section baritina. That is code baritina. That is, I'm going to write a code for entry section. This code, ಈ code ಏನಾಗಬೇಕು ಅಂತಂದ್ರೆ if P1 ಹೋಗೋದಿದ್ದಿಲ್ಲ ಅಂದ್ರೆ, if P1 don't want to go inside the critical section, ಈ ಕೋಡ್ P2 ಅನ್ನ ಅಲೋ ಮಾಡಬೇಕು. ಅರ್ಥ ಮಾಡ್ಕೊರಿ. P1 don't want to enter its critical section, but ನಾವು mutual exclusion ಸಲುವಾಗಿ ಏನ್ ಮಾಡಬೇಕಾಗ್ತದೆ, critical entry section ಅನ್ನ ಬರಿಬೇಕಾಗ್ತದೆ. ಆ entry section ಅನ್ನ ಹೆಂಗ್ ಬರಿಬೇಕು ಅಂತಂದ್ರೆ, if P1 don't want to go inside the critical section, P2 should go. At that time P1 ಒಳಗೆ ಹೊಂಟಿಲ್ಲ, but P2 ನು ನಾ ಬಿಡಂಗಿಲ್ಲ ಅನ್ಕೊಳ್ಳೋದು. ತಿಳಿತಾ? ಹೆಂಗ್ ಅಂತಂದ್ರ A and B room. A is there and B is there. Again the dressing room is there. ಈಗ ಏನಾಗ್ತದೆ ಪ್ರಾಬ್ಲಮ್ ಅಂತಂದ್ರೆ, ಬಿ ಒಳಗೆ ಹೋಗಂಗಿಲ್ಲ, ಬಟ್ ಈ ರೂಮ್ ಅನ್ನ ರಿಸರ್ವ್ ಮಾಡ್ಬಿಡ್ತಾನೆ. ರಿಸರ್ವ್ ಅಂದ್ರೆ ಏನು? ಲಾಕ್ ಮಾಡೋದು. ನಾವು ಒಳಗೆ ಹೋಗುತ್ತಾನೆ, ಯಾರು ಒಳಗೆ ಹೋಗಂಗಿಲ್ಲ. ನೀನು ಒಳಗೆ ಹೋಗುದಿಲ್ಲ, ಅಟ್ ಲೀಸ್ಟ್ ಹೇಗರೆ ಒಳಗೆ ಬಿಡಲ್ಲ. ನೋ, ಅದನ್ನು ಮಾಡಂಗಿಲ್ಲ. ಈಗ ಹೆಂಗ ಅಂತಂದ್ರೆ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ದೇರ್ ಆರ್ 2 ಸ್ಟೂಡೆಂಟ್ಸ್. ಇಬ್ರು ವಿದ್ಯಾರ್ಥಿಗಳದಾರ ಅಂತ ಇಟ್ಕೊಳ್ಳಿ. 2 ಸ್ಟೂಡೆಂಟ್ಸ್ ಅದಾರ. ಅದ್ರೊಳಗೆ ಒಬ್ಬನಿಗೆ ಆನ್ಸರ್ ಬರ್ತದ, ಒಬ್ಬನಿಗೆ ಆನ್ಸರ್ ಬರಂಗಿಲ್ಲ. One is knowing the answer, another one is not knowing the answer. ಏನ್ ಮಾಡುದು ಅಂತಂದ್ರ ಗೊತ್ತಿರಂಗಿಲ್ಲ. Once again, ಓಕೆ, ಗೊತ್ತಿರಂಗಿಲ್ಲ. ಆ ಗೊತ್ತಿರ್ಲಾರ್ದವ ಅವನಿಗೆ ಏನ್ ಹೇಳುದು ಅಂತಂದ್ರ, ನೀನು ಹೇಳ್ಬಾಡ್ಲಿ, ಅವರೇ ಹೇಳ್ತಾರ. Should not answer, sir is going to tell. So what he is doing, ಅವನು ಹೇಳಿಕತ್ತಿಲ್ಲ, ಇನ್ನೊಬ್ಬನಿಗೂ ಬಿಡ್ಲಿಕ್ಕತ್ತಿಲ್ಲ, ಇನ್ನೊಂದು ಪ್ರೋಸೆಸ್ ಅನ್ನ ಪ್ರೋಗ್ರೆಸ್ ಆಗ್ಲಿಕ್ಕೆ ಬಿಡ್ಲಿಕ್ಕತ್ತಿಲ್ಲ. I hope clear with my statement. I hope you clear with my statement. ತಿಳಿಲಿಗತ್ತ ನಾ ಏನ್ ಹೇಳತ್ತೀನಿ, ಅರ್ಥ ಆಗ್ಲಿಕ್ಕದ? Are you getting my point? Are you getting my point? All of you raise your hand. It is clear. All of you raise your hand. It is clear. All of you raise your hand. It is clear. So what do you mean by the progress? The one process we should not want be in a critical section. It should not stop another process. ಹೆಂಗಂದ್ರ P1 ಗೆ ಇಷ್ಟ ಇಲ್ಲ ಹೋಗೋದು ಒಳಗೆ ಕ್ರಿಟಿಕಲ್ ಸೆಕ್ಷನ್ ಒಳಗೆ. P1 ಗೆ ಇಲ್ಲಿ ಹೋಗೋದು ಇಷ್ಟ ಇಲ್ಲ, ಹಂಗಂತ P2 ನ ಇದು ಸ್ಟಾಪ್ ಮಾಡಬಾರ್ದು. It should not stop the P2 because P2 ಒಳಗೆ ಹೋಗ್ಲಿಕ್ಕೆ ಇಷ್ಟ ಅದ, P1 ಕೆಲಸನೇ ಇಲ್ಲ, P1 ಇಷ್ಟ ಇಲ್ಲ ಅಂತಂದ್ರ ತಾ ಹೋಗ್ಬಾರ್ದು, ಬಟ್ P2 ನಾ ಬಿಡ್ಬೇಕು. That is what a progress.
ಅದನ್ನ ಏನಂತ ಕರಿತೀನಿ ನಾನು, ಪ್ರೋಗ್ರೆಸ್ ಅಂತ ಕರಿತೀನಿ. ನೀವೇನ್ ಎಂಟ್ರಿ ಸೆಕ್ಷನ್ ಬರೀತಿರ್ತಿರ್ಲ ಅವಾಗ ಇದನ್ನು ಕನ್ಸಿಡರೇಷನ್ ಒಳಗೆ ಇಟ್ಕೋಬೇಕು. ಈ P1 ಒಳಗೆ ಹೊಂಟಿಲ್ಲ ಅಂತಂದ್ರ ಅದರ್ ಪ್ರೊಸೆಸ್ ಅನ್ನ ಅಲೋ ಮಾಡ್ಬೇಕು. P1 ಒಳಗೆ ಹೊಂಟಿಲ್ಲ ಅಂತಂದ್ರ ಅದರ್ ಪ್ರೊಸೆಸ್ ಅನ್ನ ಅಲೋ ಮಾಡ್ಬೇಕು. ಓಕೆ, your question is very good. P1 ಇಲ್ಲ ಅಂತಂದ್ರೆ P1 ಹೋಗಕ್ ಇಷ್ಟ ಇಲ್ಲ ಅಂತಂದ್ರೆ P2 ಆಟೋಮೆಟಿಕಲಿ ಹೋಗ್ತದಲ್ರಿ ಸರ್? ನೋ, ಇಟ್ ಇಸ್ ನಾಟ್ ಹ್ಯಾಪನಿಂಗ್ ಬಿಕಾಸ್ ಇಲ್ಲಿ ನಾನು ಕೋಡ್ ಬರ್ದಿರತ್ತೆ. ಇಲ್ಲಿ ನಾನು ಒಂದು ಕಂಡೀಷನ್ ಬರ್ದಿರ್ತೀನಿ. ಯಾಕಂದ್ರ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಸಲುವಾಗಿ P1 ಫಸ್ಟ್ ಎಂಟರ್ ಆಯ್ತು ಅಂದ್ರೆ ಇದು ಸ್ಟಾಪ್ ಆಗ್ಬೇಕು, ಒಳಗ್ ಬರಬಾರ್ದು. ಆ ರೀತಿ ಕೋಡ್ ಬರ್ದೀನಿ. ಬಟ್ ನಾ ಇನ್ನೊಂದು ಕೋಡ್ ಬರೆಯೋ ಮುಂದಾಗ ಇನ್ನೊಂದು ಏನ್ ಯೋಚನೆ ಮಾಡ್ಬೇಕು ಅಂತಂದ್ರ P1 ಒಳಗ್ ಹೋಗಕ್ ಇಷ್ಟ ಇಲ್ಲ ಅಂತಂದ್ರ ಇನ್ನೊಬ್ಬರನ್ನ ಅಲೋ ಮಾಡ್ಬೇಕು. ನಾನು ನಿಮ್ಗೆ ಹೇಳಕತ್ತೀನಿ, ಕೋಡ್ ಅನ್ನ ಹಿಂಗ್ ಬರೀಬೇಕು ಅಂತ ಹೇಳಿಕತ್ತೀನಿ. ಒಂದು ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಆಗ್ಬೇಕು, ಇನ್ನೊಂದು ಪ್ರೋಗ್ರೆಸ್ ಅನ್ನ ಕೂಡ ನೀವು ನೆನಪಿನಾಗ ಇಟ್ಕೋಬೇಕು. ವಾಟ್ ಇಸ್ ದ ಪ್ರೋಗ್ರೆಸ್? If P1 don't want to go inside, it should allow P2. Clear with my statement? Are you clear with my statement? ನಿಮಗೆ ಪ್ರಾಕ್ಟಿಕಲಿ ತಿಳಿತೈತಿ. ಮುಂದೆ ಪ್ರೋಗ್ರಾಮ್ ಬರೀತೀನಲ್ಲ, ಪ್ರೋಗ್ರಾಮ್ ಒಳಗೆ ಎಕ್ಸಿಕ್ಯೂಷನ್ ಮಾಡೋ ಮುಂದೆ ತಿಳಿತೈತಿ. ಕ್ಲಿಯರ್? ವೆರಿ ಗುಡ್. This is what a progress. This is what a progress. First ನೀವು ತಲೆ ಒಳಗೆ ಇಟ್ಕೋಬೇಕಾಗಿದ್ದು ಮ್ಯೂಚುವಲ್ ಎಕ್ಸ್ಕ್ಲೂಷನ್, ನೆಕ್ಸ್ಟ್ ಪ್ರೋಗ್ರೆಸ್, ಥರ್ಡ್ ಒನ್ ಇಸ್ bounded weight. What do you mean by the bounded weight, sir? What do you mean by the bounded weight? Let's go to it. P1 is there, P2 is there. First execution ಗೆ ಯಾರು ಹೋಗ್ತಾರ? P1 ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಇದು ಏನಿರ್ತೈತವ? It is not in the execution, it will be 0. First execution ಗೆ P1 ಹೋಯ್ತು, ಇದು waiting ಒಳಗ 0. It is in waiting. No problem. ಇದು ಒಂದ್ಸಲ ಎಕ್ಸಿಕ್ಯೂಟ್ ಆಗೋಣ, ಇದಕ್ಕೆ ಬಿಟ್ ಕೊಡಬಹುದು. After executing one time, P1 may give the chance for P2. But what happens? Next also it is going to be inside. Next ಏನಾಗ್ತದೆ? ಇದೇ ಒಳಗೆ ಹೋಗ್ತದೆ second time. No problem. After second term, it may allow for P2. So now also it is waiting. Let's go to it. Okay. After second term, again P1 is going to be inside. P1 ನೇ ಮಾತ್ರ critical section ಅನ್ನು ಯೂಸ್ ಮಾಡ್ಕೊತದೆ. No problem at all. After third term, it may give, but problem is that if it is going for infinity, the problem called ಯಾವ ಪ್ರಾಬ್ಲಮ್ ಅರೈಸ್ ಆಗ್ತತಿ? ಇಲ್ಲಿ ನಿನ್ನೆನೆ ಹೇಳಿದ್ದೆ ನಾನು, ಯಾವ ಪ್ರಾಬ್ಲಮ್ ಅರೈಸ್ ಆಗ್ತತಿ? Continuously P2 is waiting, P1 is executing. That problem is known as can I call it as starvation? Yes, it is a starvation. ಈ ಪ್ರಾಬ್ಲಮ್ ಗೆ ಏನಂತ ಕರಿತೀನಿ ನಾನು? ಸ್ಟಾರ್ವೇಷನ್. ಇಟ್ ಈಸ್ ಅ ಕಂಪಲ್ಸರಿ ಫಾರ್ 2 ಮಾರ್ಕ್ಸ್. ಲಕ್ಷ್ಯ ಇರಲಿ, 2 ಮಾರ್ಕ್ಸ್ ಕ್ವಶನ್ ಒಳಗೆ ಕೇಳ್ತಾನ, ಇದನ್ನ ನೀವು ನೆನಪಿಟ್ಕೊಳ್ಳೇಬೇಕು. ಸೊ ನೀವು ಪ್ರೋಗ್ರಾಮ್ ಅನ್ನ ಬರೀಬೇಕಾದ್ರ, ಎಂಟ್ರಿ ಸೆಕ್ಷನ್ ಅನ್ನ ಬರೀಬೇಕಾದ್ರ ಬೌಂಡೆಡ್ ವೇಟ್ ಅನ್ನ ತಲೆಗೆ ಇಟ್ಕೋಬೇಕು. ನೀವು ಕೋಡ್ ಅನ್ನ ಹೆಂಗ್ ಬರೀಬಾರ್ದು ಅಂತಂದ್ರ ಕಂಟಿನ್ಯೂಸ್ ಅದೇ ಎಕ್ಸಿಕ್ಯೂಷನ್ ಆಗೋಂಗ್ ಬರೀಬಾರ್ದು. ಒಂದಿಷ್ಟು ಟೈಮ್ ಆಗೋಣ, ಒಂದಿಷ್ಟು ಎಕ್ಸಿಕ್ಯೂಷನ್ ಆಗೋಣ. ಇಟ್ ಶುಡ್ ಗಿವ್ ಟರ್ನ್ ಟು ದ P2. ಬೌಂಡೆಡ್ ವೇಟ್ ಅಂದ್ರೆ ಏನು ಸರ್? ಥರ್ಡ್ ಸರ್ಕಲ್ ಆಗೋಣ, ಥರ್ಡ್ ಟೈಮ್ ಎಕ್ಸಿಕ್ಯೂಟ್ ಆಗೋಣ. ಇದೇನ್ ಮಾಡ್ಬಿಡುದು ಅಂದ್ರ ಇದು 0 ಆಗ್ತೈತಿ, ವೇಟಿಂಗ್ ಒಳಗೆ ಹೋಗ್ತದ. ಇದು ಒಂದೇ ಎಕ್ಸಿಕ್ಯೂಷನ್ ನೋಡ್ರಿ, ಎರಡು ಎಕ್ಸಿಕ್ಯೂಟ್ ಆಗಕತ್ತವ. ಒಂದ್ ಯಾವ್ದು ಕಂಟಿನ್ಯೂಸ್ಲಿ ವೇಟಿಂಗ್ ಮಾಡಕತ್ತಿಲ್ಲ. ಇಟ್ ಶುಡ್ ನಾಟ್
ಕಂಟಿನ್ಯೂಸ್ಲಿ ರನ್, ಇಟ್ ಶುಡ್ ನಾಟ್ ಕಂಟಿನ್ಯೂಸ್ಲಿ ರನ್. ಇಟ್ ಮೇ ಬಿ P2, ಇಟ್ ಮೇ ಬಿ P1, ಯಾವ್ದು ಬೇಕಾದ್ರೂ ಹಿಂಗ್ ಮಾಡ್ಬೋದು. ಈ ತರ ಆಗ್ಲಾರ್ದಂಗ ನೋಡ್ಕೋಬೇಕು ಯಾವಾಗ ಸೊಲ್ಯೂಷನ್ ಅನ್ನ ಬರಿ ಮುಂದಾಗ. ಮೂರು ಅರ್ಥ ಆಗ ನಿಮಗ. ಬೌಂಡೆಡ್ ವೇಟ್ ಅಂದ್ರೆ ಏನು? ದ ಪ್ರೋಸೆಸ್ ಶುಡ್ ವೇಟ್. ಬೌಂಡೆಡ್ ಅಂದ್ರೆ ಏನು? ಒಂದು ಬೌಂಡ್ರಿಯನ್ನ ಹಾಕ್ಬೇಕು ನಾವು, ಇಷ್ಟೊತ್ತನ ಮಾತ್ರ ಅದು ವೇಟ್ ಮಾಡ್ಬೇಕು ಅಂತ. ಮೂರು ಕಂಡೀಷನ್ಸ್ ಅರ್ಥ ಆಗ್ಯಾವ? ಮೂರು ಕಂಡೀಷನ್ಸ್ ಅರ್ಥ ಆಗ್ಯಾವ್ರಿ? ದ ತ್ರೀ ಕಂಡೀಷನ್ಸ್: mutual exclusion, progress and bounded wait. All of you clear with the three conditions? Well, my dear students, ಏನ್ ಮಾಡೋಣ ಅಂತಂದ್ರ ಈ ಮೂರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಅಲ್ಗೋರಿದಮ್ಸ್ ಅನ್ನ ಬರೋಣ. ನೆಕ್ಸ್ಟ್ ಏನ್ ಮಾಡ್ಕೊತ ಹೋಗೋಣ, ಈ ಮೂರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಅಲ್ಗೋರಿದಮ್ ಅನ್ನ ಬರ್ಕೊತ ಹೋಗೋಣ. ಓಕೆ, ವಿಲ್ ರೈಟ್ ದ ಅಲ್ಗೋರಿದಮ್. ಫಸ್ಟ್ ಅಲ್ಗೋರಿದಮ್ ಅನ್ನ ಬರೋಣ. ತಪ್ಪು ಮಾಡ್ಕೊತ ಹೋಗೋಣ. ಒಂದ್ ಕಂಡೀಷನ್ ಸ್ಯಾಟಿಸ್ಫೈ, ಎರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದು ಬೇಡ. ತಪ್ಪು ಮಾಡ್ಕೋತ ಕರೆಕ್ಟ್ ಅಲ್ಗೋರಿದಮ್ ಅನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಏನ್ ಮಾಡೋಣ? We are going to write a program, small algorithm, that is called as algorithm 1. ಈ ಅಲ್ಗೋರಿದಮ್ ನಿಮಗೆ ಎಕ್ಸಾಮ್ ಕೇಳಂಗಿಲ್ಲ, ಬಟ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಬರೀಲೇಬೇಕಾದಂತ ಒಂದು ಅಲ್ಗೋರಿದಮ್ ಇದೆ. ಓಕೆ, ನಾವೇನ್ ಮಾಡೋಣ? ಒಂದು ಅಲ್ಗೋರಿದಮ್, ಒಂದು ಎಕ್ಸಾಂಪಲ್, ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಆ ಮೂರು ಕಂಡೀಷನ್ ಅನ್ನ ಇಲ್ಲಿ ಬರೀತೀವಿ: mutual exclusion, progress, bounded wait. Bounded wait. ನೋಡ್ರಿ ಅಲ್ಗೋರಿದಮ್ ಏನ್ ಬರೀನು? ಸೊ while ಕಂಡೀಷನ್ ಯೂಸ್ ಮಾಡಿದೆ. ಲಾಕ್ ಮಾಡ್ಬೇಕು ನಾನು. ಫಸ್ಟ್ ಕಂಡೀಷನ್ ಏನ್ ನನಗೆ? ಲಾಕಿಂಗ್ ದ process, that is turn not equal to x, ಲಾಕಿಂಗ್. ಇದು ಏನಾಯ್ತು ಅಂತಂದ್ರ ಎಂಟ್ರಿ ಸೆಕ್ಷನ್. ಇದು ನನಗ ಇದೇನ್ ನನಗ ಎಂಟ್ರಿ ಸೆಕ್ಷನ್. After that I need to enter into my critical section. This is called as entry section. Idu lock. Ide nanaga lock, critical section. Now turn equal to y. Turn equal to y. Remainder section. RS andra remainder section. That remaining section. While true. In ಮಾಡ್ಬಿಡ್ತೀನಿ ನಾನು. While true ಇದೆ. Okay, well. Now ಇದು ನನ್ನ ಅಲ್ಗೋರಿದಮ್. ಫಸ್ಟ್ ಅಲ್ಗೋರಿದಮ್ while 1. ಇದಕ್ಕೆ ನಾನು P1 ಅಂತ ತಗೋತೀನಿ. Now let us understand for the P2. So I will rub it. ಇದನ್ನ ಅರ್ಥ ಮಾಡ್ಕೋತಾ ಹೋಗೋಣ. ಇದು P1, ಇದು P2. ಸೇಮ್ ಕೋಡ್ ಬರಿಬೇಕು. while turn not equal to x ಇದ್ದಲ್ಲಿ ಏನು ಮಾಡಬೇಕು ನಾನು? x ಇದ್ದಲ್ಲಿ ಏನು ಮಾಡಬೇಕು? not equal to y. turn not equal to y. enter into critical section. turn is equal to x, remaining section. ಇದು P2, ಇದು P1. ಎರಡರ ನಡಬರ್ಕೆ ಯಾವ್ದದ ನೋಡ್ರಿ? ಕಾಮನ್ ವೇರಿಯೇಬಲ್ ಯಾವ್ದದ? ಕಾಮನ್ ವೇರಿಯೇಬಲ್ ಯಾವ್ದೈತಿ? Which is the common variable, my dear students?
Which is the common variable? Very good. Very good. I want to answer from all the students. Very good. You are there in the class. That is turn equal to. Turn equal to. Maja nodri. We'll enjoy the class now. Turn equal to new set ಮಾಡಬೇಕು. Turn equal to new set ಮಾಡಬೇಕು. ಮೂರು ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ಮೂರು ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ನೋಡ್ರಿ ಏನ್ ಮಾಡ್ತೀವಿ. Turn ಏನ್ ಸೆಟ್ ಮಾಡೋಣ? Whether I should set x, whether I should set y. Tell me one value. Turn equal to blank ಬಿಟ್ಟಿಲ್ಲ, ಅಲ್ಲಿ x ಹಾಕ್ಲೋ y ಹಾಕ್ಲೋ ನಿಮ್ ಪ್ರಕಾರನೇ ಹೋಗೋಣ. Tell me whether I put x or y. ಯಾವ್ದನ್ನ ಹಾಕ್ಲಿ? Yes. Someone is telling y, someone is telling x. What should I do? The majority goes with y. I will put y here. Now let us execute. First ಯಾರು ಹೋಗ್ತಾರೆ ಅಂತಂದ್ರ CPU ಒಳಗ ಫಸ್ಟ್ ಕ್ರಿಟಿಕಲ್ ಸೆಕ್ಷನ್ ಯಾರು ಯೂಸ್ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರ ಅಂದ್ರ P1 ರಿಕ್ವೆಸ್ಟ್ ಮಾಡ್ತದ. P1 ಏನ್ ಮಾಡ್ತದ? ರಿಕ್ವೆಸ್ಟ್ ಮಾಡ್ಕೊತದ. ಏನಂತ? See, I want to be in critical section. ಯಾರು ರಿಕ್ವೆಸ್ಟ್ ಮಾಡ್ಕೊತಾರ? Who is going to request? P1 is going to request. P1 execution ಆಗಕ್ಕೆ ಸ್ಟಾರ್ಟ್ ಆಯ್ತು. First statement ಯಾವುದು execute ಆಗ್ತತಿ? Which first statement is going to execute? This one, the condition. The turn is holding which value? Turn hatra ಯಾವ value ada? Past. Time is not there. Past answer. Turn is holding which one? Whether it is holding y or whether it is holding x. See here. Turn is holding y or x? It is holding y, my dear students. Turn is equal to y. Turn is equal to y ada. Turn ಒಳಗೆ ಏನು ಸ್ಟೋರ್ ಅದ? y. So turn is having a y. Y not equal to x. Condition ಏನಾಯ್ತು? What is the condition? What is the condition? True or false? Y x ಗೆ equal ಇಲ್ಲ. Condition becomes true here. Condition ಏನಾಯ್ತು ನನಗ? True ಆಯ್ತು. True ಆದ ತಕ್ಷಣ ಈ P1 ಏನಾಗ್ತದೆ ಇಲ್ಲಿ? P1 will enter into its critical section. P1 will enter into its critical section. Banta? Yes or no? Yes or no? ಈಗ ಯಾರದಾರ ಕ್ರಿಟಿಕಲ್ ಸೆಕ್ಷನ್ ಒಳಗ? ಯಾರದಾರ ಕ್ರಿಟಿಕಲ್ ಸೆಕ್ಷನ್ ಒಳಗ? ಯಾರಿದಾರ? P1 ಇದಾರ. ಕರೆಕ್ಟ್ ಅದನಾ? So this P2 should not enter into the critical section because P1 is there into the critical section. P2 ಏನಾಗಬಾರ್ದು ನನಗ? ಕ್ರಿಟಿಕಲ್ ಸೆಕ್ಷನ್ ಒಳಗ ಬರಬಾರ್ದು. ನಾ ಸೊಲ್ಯೂಷನ್ ಅನ್ನ ಬರೆಯಕತ್ತೀನಿ. ಚೆಕ್, ಲೆಟ್ ಅಸ್ ಚೆಕ್. ಏನಾಗ್ತದಂದ್ರ ಈಗ P1 ರಿಕ್ವೆಸ್ಟ್ ಮಾಡ್ಕೊಡ್ತೀನಿ, ನಾ ಹೋಗ್ತೀನಿ ಅಂದ್ರೆ P1 ಎಕ್ಸಿಕ್ಯೂಟ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. P1 ಪ್ಯಾರಲಲಿ ಎಕ್ಸಿಕ್ಯೂಟ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಕ್ರಿಟಿಕಲ್ ಸೆಕ್ಷನ್ ಒಳಗೆ ಯಾರದಾರ? P1 ಅದರ. ಓಕೆ, now let us start the coding execution. Already critical section of P1 ada. Now come to the point here. While turn ಒಳಗೆ ಏನು ಹೋಲ್ಡ್ ಐತಿ? ಈಗ turn ಒಳಗೆ ಹೋಲ್ಡ್ ಏನದ? turn ಒಳಗೆ ಏನು ಹೋಲ್ಡ್ ಅದ? y. ಕರೆಕ್ಟಾ? ನೋಡ್ರಿ, y not equal to y. ಕಂಡೀಷನ್ ಏನಾಯ್ತು? ಫಾಲ್ಸ್ ಆಯ್ತಾ? ಕಂಡೀಷನ್ ಏನಾಯ್ತು? ಫಾಲ್ಸ್ ಆಯ್ತಾ? yes or no? yes or no? So ನೋಡ್ರಿ, ಒಂದು ಕ್ರಿಟಿಕಲ್ ಸೆಕ್ಷನ್ ಒಳಗಿದ್ದಾಗ ಇನ್ನೊಂದು ಬರಾಕತ್ತಿಲ್ಲ. ಒಂದು ಕ್ರಿಟಿಕಲ್ ಸೆಕ್ಷನ್ ಒಳಗಿದ್ದಾಗ ಇನ್ನೊಂದು ಬರ್ಲಿಕ್ಕತ್ತಿಲ್ಲ. ಸೊ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ನನಗೆ?
Which condition is satisfied? Which condition is satisfied? Mutual exclusion is satisfied. Am I right? If one process is in its critical section, other process should not enter into its critical section. ಯಾವ condition satisfy the algorithm 1 ಗೆ mutual exclusion satisfy ಆಯ್ತು ಆಗಿಲ್ಲ ನೋಡ್ರಿ P1 ಒಳಗದ P2 ಒಳಗ ಬಿಡಾಕತ್ತಿಲ್ಲ ಯಾಕಂದ್ರೆ ಕಂಡೀಷನ್ ಫಾಲ್ಸ್ ಆಗೈತಿ ಹೌದು ಇಲ್ಲ ಅಂದ್ರೆ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ನಮಗೆ ಸ್ಯಾಟಿಸ್ಫೈ ಆಯ್ತು ಆಗಿಲ್ಲ ಆಯ್ತಾ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಾ ನಾ ಬರ್ದಂತ ಸೊಲ್ಯೂಷನ್ ಗೆ ಎಸ್ ಆರ್ ನೋ ಎಸ್ ಆರ್ ನೋ ನೋ ನಾ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅಂದ್ರೆ ಅರ್ಥ ಆಗಿದೆಯಲ್ಲ ನಿಮಗೆ ಇಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ ಅದಾವ ಆ ಪ್ರಾಬ್ಲಮ್ಸ್ ಏನು ಪ್ರೋಗ್ರೆಸ್ ಅನ್ನ ಚೆಕ್ ಮಾಡೋಣ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಸ್ಯಾಟಿಸ್ಫೈ ಆಯ್ತು ಪ್ರೋಗ್ರೆಸ್ ಏನಾಗ್ತತಿ ಇಸ್ ದೇರ್ ಎನಿ ಡೌಟ್ ಆರ್ ಕ್ಲಿಯರ್ ಲಕ್ಷ ಕೊಡ್ರಿ ಒಂದು ಕಾಮನ್ ವೇರಿಯೇಬಲ್ ತಗೊಂಡಿನಿ ಟರ್ನ್ ಈಕ್ವಲ್ ಟು y ಅಂತ ಸೆಟ್ ಮಾಡೀನಿ ಇಲ್ಲ ನೋಡ್ರಿ ಫಸ್ಟ್ P1 ಎಕ್ಸಿಕ್ಯೂಟ್ ಆಗ್ತೈತಿ P1 ಯಾವಾಗ ಕ್ರಿಟಿಕಲ್ ಸೆಕ್ಷನ್ ಒಳಗೆ ಬರ್ತದ ಅನುಷಾ ಲಕ್ಷ ಕೊಡ್ರಿ P1 ಯಾವಾಗ ಕ್ರಿಟಿಕಲ್ ಸೆಕ್ಷನ್ ಒಳಗೆ ಎಂಟರ್ ಆಗ್ತದ ಇಫ್ ದಿಸ್ ಕಂಡೀಷನ್ ಇಸ್ ಟ್ರೂ ಈ ಕಂಡೀಷನ್ ಟ್ರೂ ಇದ್ರ ಕ್ರಿಟಿಕಲ್ ಸೆಕ್ಷನ್ ಒಳಗೆ ಎಂಟರ್ ಆಗ್ತದ now ಟರ್ನ್ ಒಳಗೆ ಏನು ಹೋಲ್ಡ್ ಐತಿ y ಹೋಲ್ಡ್ ಐತಿ y not equal to x condition becomes true here ಯಾರು ಕ್ರಿಟಿಕಲ್ ಸೆಕ್ಷನ್ ಒಳಗೆ ಬಂದ್ರು P1 ಕ್ರಿಟಿಕಲ್ ಸೆಕ್ಷನ್ ಒಳಗೆ ಬಂತು ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಏನು ಹೇಳ್ತೈತಿ ನನಗೆ if P1 is there in the critical section P2 should not enter into its critical section ಇಲ್ಲೊಂದು ಕ್ರಿಟಿಕಲ್ ಸೆಕ್ಷನ್ ಐತಿಲ್ಲ ಇದು ಇದು ಎರಡು ಸೇಮ್ ಈಗ P1 ಒಳಗದ P2 ಒಳಗೆ ಬರಬಾರ್ದು ಅಂತಂದ್ರೆ ನಾ ಈ ಕಂಡೀಷನ್ ಚೆಕ್ ಮಾಡಬೇಕು ಯಾವಾಗ ಒಳಗೆ ಬರಂಗಿಲ್ಲ ಈ ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಒಳಗೆ ಬರಂಗಿಲ್ಲ ನೋಡು ಟರ್ನ್ ಈಕ್ವಲ್ ಟು y ಅದನ್ನ y not equal to y condition becomes false so ಅಂದ್ರ P2 ತನ್ನ ಕ್ರಿಟಿಕಲ್ ಸೆಕ್ಷನ್ ಒಳಗೆ ಬರ್ಲಿಕ್ಕತ್ತಿಲ್ಲ ಯಾಕಂದ್ರೆ ಆಲ್ರೆಡಿ P1 ಇದ್ರ ಕ್ರಿಟಿಕಲ್ ಸೆಕ್ಷನ್ ಒಳಗೆ ಅದ ಅಂದ್ರೆ ನಾ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅನ್ನೋ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ತಿಳಿತಾ ಇದು ಆರ್ ಯು ಕ್ಲಿಯರ್ okay no problem your question is when to set the turn variable turn is a global variable and before starting the program we need to set the turn value before starting the program okay very good is there any doubt still you are having any doubts well my dear students in the next class the algorithm 1 is not going to satisfy one condition what is that condition we need to see it okay in tomorrow's class that is the next class we are going to see the next condition which is not satisfied by the algorithm okay all of you clear with the class today's class all of you clear with the today's class all of you raise your hand until I say down your hand you have to raise your hand okay na ಹೇಳುವವರೆಗೂ raise ಮಾಡ್ರಿ hands ಅನ್ನು okay well we'll conclude the class today we're going to meet in the next class with the algorithm 1 only algorithm 1 and algorithm 2 is there ಇದ್ರೊಳಗೆ ಏನು ಪ್ರಾಬ್ಲಮ್ ಇರ್ತೈತಿ ಅದನ್ನ algorithm 2 ಒಳಗೆ ಸಾಲ್ವ್ ಮಾಡ್ಕೊಳ್ಳೋಣ ಅಂತ we'll solve it in algorithm 2 okay thank you